ಸರ್ ಇವತ್ತು ಬಜೆಟ್ ಮಂಡನೆ ಆಗಿದೆ. ಏನು ಶಾಸಕರಾದ್ಮೇಲೆ ಫಸ್ಟ್ ಬಜೆಟ್ ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಒಳ್ಳೆಯ ಬಜೆಟನ್ನು ಮಂಡಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು ಬಹಳಷ್ಟು ಕಾಳಜಿ ಇದೆ ನಮ್ಮ ಸರ್ಕಾರಕ್ಕೆ. ಆಶಾ ಕಾರ್ಯಕರ್ತರ ಒಂದು ಗೌರವಧನವನ್ನು ಹೆಚ್ಚಳ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿಯ ಸಹಾಯಕಿಯರದು ಗೌರವಧನವನ್ನು ಹೆಚ್ಚು ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನು ಅದನ್ನು ಕೂಡ ಮುಂದುವರಿಸಿದ್ದಾರೆ. ಜೊತೆಗೆ ವಿಶೇಷವಾಗಿ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸುಸಜ್ಜಿತವಾದ ತಾಲೂಕಾ ಆಸ್ಪತ್ರೆಯನ್ನು ಕಟ್ಟಲಿಕ್ಕೆ 45 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಕಾಗಿನೆಲೆ ಪ್ರಾಧಿಕಾರದಲ್ಲಿ ಬಾಡವು ಕೂಡ ಬರ್ತೈತೆ, ಅದಕ್ಕೂ ಕೂಡ 34 ಕೋಟಿಯನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಕ್ಕೆ ನಾನು ನಮ್ಮ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇದು ಮುಸ್ಲಿಂ ಓಲೈಕೆಯ ಬಜೆಟ್ ಅಂತ ಹೇಳ್ತಾರೆ. ಯಾವುದು ಓಲೈಕೆ ಇದೆ ಅದರಲ್ಲಿ? ಅಂಥದನ್ನು ಓಲೈಕೆ ಯಾವುದು ಕಾಣಲಿಲ್ಲ ಅದರಲ್ಲಿ. ಬಜೆಟಲ್ಲಿ ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಸರ್ಕಾರ ಬಸವಣ್ಣನವರ ತತ್ವದ ಮೇಲೆ ನಡೀತಿರುವಂಥ ಸರ್ಕಾರ. ಸುಮಾರು 4,09,000 ಕೋಟಿ ರೂಪಾಯಿ ಬಜೆಟ್ ಒಂದು ಗಾತ್ರ ಇದೆ. ಅದರಲ್ಲಿ ಕೇವಲ ಮುಸ್ಲಿಂ ಸಮಾಜದ ಕಾಲನಿ ಡೆವಲಪ್ಮೆಂಟಿಗೆ 1,000 ಕೋಟಿಯನ್ನು ನಿಗದಿ ಮಾಡಿದ ಬಿಟ್ಟರೆ ಬೇರೆ ಯಾವುದೇ ರೀತಿಯ ವಿಶೇಷ ಅನುದಾನವನ್ನು ಘೋಷಿಸಿಲ್ಲ. ಜೊತೆಗೆ ನಿರಂತರವಾಗಿ ನಡೆಯುತ್ತಿರುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುದಾನವನ್ನು ಒದಗಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮೀಸಲಾತಿ ಇದು ಟೆಂಡರಲ್ಲಿ 1 ಕೋಟಿ ರೂಪಾಯಿ ಮೀಸಲಾತಿ ಇದನ್ನು ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಕೊಟ್ಟಿದ್ದಾರೆ. SC ST ಬ್ಯಾಕ್ವರ್ಡು 2A 2B ಎಲ್ಲ ಕೆಟಗಿರಿಯವರಿಗೆ ತುಳಿತಕ್ಕೊಳದ ಒಳಗಾದಂಥ ಸಮಾಜಗಳಿಗೆ ಕೊಟ್ಟಿದ್ದಾರೆ. ಒಂದೇ ಮೈನಾರಿಟಿ ಅಂತ ಎಲ್ಲೂ ಅದರಲ್ಲಿ ಬರೆದಿಲ್ಲ. 2A 2Bಯಲ್ಲಿ ಎಷ್ಟು ಸಮಾಜಗಳು ಬರ್ತಾವೋ ಎಲ್ಲ ಸಮಾಜಗಳಿಗೆ ಕೊಟ್ಟಿದ್ದಾರೆ. SC STಗಳಿಗೆ ಕೊಟ್ಟಿದ್ದಾರೆ. ಬಿಜೆಪಿ ವಿರೋಧ ಮಾಡ್ತಾ ಇದೆ. ಅಲ್ಲ, ಅದರಲ್ಲಿ ಎಲ್ಲಿದೆ ಓಡೋದು? ಅವ್ರದ್ದು ಕೆಲಸ ನೋಡ್ರಿ, ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಅವ್ರು ಮಾಡ್ತಾರೆ. ಈಗ ಮಾತ್ರ ಕಲ್ಲರಿಗೂ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಇವತ್ತು BJP ಭಾಳಷ್ಟು ಸದಸ್ಯರು ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡ್ತಾ ಇದ್ರು. ನಾನು ಅವ್ರಿಗೆ ಮನವಿ ಮಾಡ್ತೀನಿ, ತಾವು ಅಷ್ಟು ಗ್ಯಾರಂಟಿ ನಿಮ್ಗೆ ಬೇಡಾಗಿತ್ತಂದ್ರೆ ಸಾರ್ವಜನಿಕರು ಬೇಡ. ಈ ರಾಜ್ಯದಲ್ಲಿ 1 ಕೋಟಿಗಿಂತ ಹೆಚ್ಚು BJP ಸದಸ್ಯರು ನೋಂದಣಿ ಮಾಡ್ಕೊಂಡಿದ್ದಾರೆ. ಅವ್ರಿಗಾದರೂ ಗ್ಯಾರಂಟಿ ಬೇಡ ಅಂತೇಳಿ ಕೊಡ್ಲಿಕ್ಕೆ ಹೇಳಿ, ಇವರು ಕರೆ ಕೊಡಲಿ ಅವ್ರಿಗೆ. BJP ಪಕ್ಷದಲ್ಲಿ 1 ಕೋಟಿಗಿಂತ ಹೆಚ್ಚು ಸದಸ್ಯರು ನೋಂದಣಿಯಾಗಿದ್ದಾರೆ ಅಂಥೇಳಿ ಭಾಳ ಅಭಿಮಾನದಿಂದ ಹೇಳ್ತಾರೆ ಇವರು. ಆ 1 ಕೋಟಿ ಸದಸ್ಯರಿಗೆ ಇವರು ಮನ್ ಕಿ ಬಾತಲ್ಲಿ ಹೇಳಿಸ್ಬಿಡ್ಲಿ, ಗ್ಯಾರಂಟಿಗಳನ್ನು ನೀವು ಬೇಡ ಅಂತ ಹೇಳಿ ಅದನ್ನು ಸರ್ಕಾರಕ್ಕೆ ಅದನ್ನು ವಾಪಸ್ ಕೊಡ್ರಿ ಅಂತ ಹೇಳ್ರಿ. BJP ಪಕ್ಷ ಬಿಡ್ತಾರೆ ಹೊರತು ಗ್ಯಾರಂಟಿ ಬಿಡೋದಿಲ್ಲ. ಅಷ್ಟು ಜನರಿಗೆ ಒಳ್ಳೆಯದಾಗಿದೆ ಅದರಿಂದ. ಅವ್ರಿಗೆ ಹೇಳಬೇಕಾದ್ರೆ BJP ಗ್ಯಾರಂಟಿ ಬಗ್ಗೆ ಮಾತಾಡ್ತಾರಲ್ಲ, ಭಾಳ ಲೇವಡಿ ಮಾಡ್ತಾರಲ್ಲ, ಅವ್ರಿಗೊಂದು ಚಾಲೆಂಜ್ ಇರಪ್ಪ ಇವತ್ತು. ಏನಂತೇಳಿ BJP ಪಕ್ಷದವರು ತಮ್ಮ ಸಾರ್ವಜನಿಕರು ಬೇಡ, ಪಾಪ ಯಾವುದೇ ಪಕ್ಷದವ್ರು ಇರಲಿ, ಸಾರ್ವಜನಿಕರು ಬೇಡ, ಅವರ ಪಕ್ಷಕ್ಕೆ ನೋಂದಣಿ ಆಗಿದ್ದಂಥ ಸದಸ್ಯರು 1 ಕೋಟಿಗಿಂತ ಹೆಚ್ಚಿದ್ದಾರೆ ಅಂತ ಹೇಳ್ತಾರೆ ಅವರು. ನನಗೆ ಎಷ್ಟಿದ್ದಾರೆ ಗೊತ್ತಿಲ್ಲ. ಆ 1 ಕೋಟಿ ಜನರಿಗೆ ಇವರು ಇವತ್ತು ಸಂದೇಶ ಕೊಟ್ಟುಬಿಡಿ, ಏನಂತೇಳಿ ಎಲ್ಲರೂ ಕೂಡ ಯಾರು ಗ್ಯಾರಂಟಿಗಳನ್ನು ತೆಗೆದುಕೊಳ್ಳಬೇಡಿ, 5 ಗ್ಯಾರಂಟಿಗಳನ್ನು ಸ್ವಯಂ ಪ್ರೇರಿತವಾಗಿ ಸರ್ಕಾರಕ್ಕೆ ನೀವು ವಾಪಸ್ ಕೊಡ್ರಿ ಅಂತೇಳಿ ಒಂದು ಮನವಿ ಮಾಡಲಿ. ಇವ್ರ ಸದಸ್ಯತ್ವ ರದ್ದಾಗಿ ಹೋಗ್ತೈತಿ, ಹೊರತು ಗ್ಯಾರಂಟಿ ಮಾತ್ರ ಅವ್ರು ಕೈ ಬಿಡೋದಿಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ. ರಾಜ್ಯ ಏನು ನಿರೀಕ್ಷೆ ಮಾಡಿತ್ತು ಅದಕ್ಕಿಂತ ಹೆಚ್ಚು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಕ್ಕೆ ನಾನು ರಾಜ್ಯದ ಜನತೆ ಹಾಗೂ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತೇನೆ.